ನಮಸ್ಕಾರ ಸ್ನೇಹಿತರೆ. ಕಾಡುಗೊಳ್ಳ ವೀರಪ್ಪನ್ ಮಗಳು ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿದಿದ್ದಾರೆ. ಮಿಟ್ಟೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಹಾಗಾದ್ರೆ ವೀರಪ್ಪನ್ ಮಗಳು ವಿದ್ಯಾರಾಣಿ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಲಾಯರ್ ಓದಿರುವ ಇವರು ಏನ್ ಮಾಡ್ತಿದ್ದಾರೆ? ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು ಯಾಕೆ? ಆಸ್ತಿ ಎಷ್ಟಿದೆ? ತಂಗಿ ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. ವೀರಪ್ಪನ್ ಮಗಳು ವಿದ್ಯಾರಾಣಿ. ಕಾಡುಗೊಳ್ಳ ವೀರಪ್ಪನ್ ಮುತ್ತುಲಕ್ಷ್ಮಿ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ ಇಬ್ಬರು ಹೆಣ್ಮಕ್ಕಳಿದ್ರು. ಅವರೇ ವಿದ್ಯಾರಾಣಿ ಮತ್ತು ಪ್ರಭಾ. ವಿದ್ಯಾರಾಣಿ 1990ರಲ್ಲಿ ಜನಿಸಿದ್ರೆ ಸಣ್ಣವರು ಪ್ರಭಾ 1993ರಲ್ಲಿ ಜನಿಸಿದ್ರು. ಇವರಲ್ಲಿ ಈಗ ವಿದ್ಯಾರಾಣಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವರ ಬಾಲ್ಯ ನೋಡೋದಾದ್ರೆ ತಂದೆ ಕಾಡಿನಲ್ಲಿದ್ರೆ ತಾಯಿ ಜೈಲಲ್ಲಿದ್ರು. ಹೀಗಾಗಿ ವಿದ್ಯಾರಾಣಿ ಮತ್ತು ಪ್ರಭಾ ಅಜ್ಜಿ ಜೊತೆ ಬೆಳೆದ್ರು. ವಿದ್ಯಾರಾಣಿ 3ನೇ ಕ್ಲಾಸ್ನಲ್ಲಿದ್ದಾಗ ಒಂದೇ ಒಂದು ಸಲ ಅಪ್ಪ ವೀರಪ್ಪನ್ನ ಭೇಟಿ ಆಗಿದ್ರು. 30 ನಿಮಿಷ ಅವರ ಹತ್ರ ಮಾತಾಡಿದ್ರು. ಅದೇ ಮೊದಲು ಅದೇ ಕೊನೆ ವೀರಪ್ಪನ್ನ ನಾನು ನೋಡಿದ್ದು ಅಂತ ವಿದ್ಯಾರಾಣಿ ಹೇಳ್ಕೊಂಡಿದ್ದಾರೆ. 2004ರಲ್ಲಿ ವೀರಪ್ಪನ್ ಎನ್ಕೌಂಟರ್ ಆದಾಗ ವಿದ್ಯಾರಾಣಿ 14 ವರ್ಷದ ಹುಡುಗಿ ಆಗಿದ್ರು. ಸಮಾಜದಲ್ಲಿ ತುಂಬಾ ಮಾತುಗಳನ್ನ ಕೇಳಬೇಕಾಯ್ತು. ತಂದೆಯ ಕಾರಣದಿಂದಾಗಿ ವಿದ್ಯಾರಾಣಿ ಸುಮಾರು 2 ವರ್ಷ ಸ್ಕೂಲ್ಗೆ ಹೋಗೋಕೆ ಆಗ್ಲಿಲ್ಲ. ಲಾಯರ್ ಓದಿರುವ ವಿದ್ಯಾರಾಣಿ. ವೀರಪ್ಪನ್ ತಂದೆ ಅನ್ನೋ ಕಾರಣಕ್ಕೆ ಹಲವು ಅಡೆತಡೆಗಳಾದ್ರೂ ವಿದ್ಯಾರಾಣಿ ಎದೆಗುಂದಲಿಲ್ಲ. ಕಷ್ಟಪಟ್ಟು ಓದಿದ್ರು. ತಾಯಿ ಮುತ್ತುಲಕ್ಷ್ಮಿ ಕೂಡ ಎಲ್ಲಾ ಕೇಸ್ಗಳಲ್ಲಿ ಆರೋಪ ಮುಕ್ತರಾಗಿ ಬಿಡುಗಡೆ ಆದ್ರು. ಮುತ್ತುಲಕ್ಷ್ಮಿ ತಮ್ಮ ಇಬ್ಬರು ಮಕ್ಕಳನ್ನ ಚೆನ್ನಾಗಿ ಓದಿಸಿದ್ರು. ಅದರಂತೆ ವಿದ್ಯಾರಾಣಿ ಬೆಂಗಳೂರಲ್ಲಿ 5 ವರ್ಷ ಕಾನೂನು ಶಿಕ್ಷಣ ಪಡೆದು ಲಾಯರ್ ಆದ್ರು. ನಂತರ ಸೀದಾ ತಮಿಳುನಾಡಿಗೆ ಹೋಗಿ ಕೃಷ್ಣಗಿರಿಯಲ್ಲಿ ಒಂದು ಪ್ರೀ ಸ್ಕೂಲ್ ಶುರು ಮಾಡಿದ್ರು. ಮಿಟ್ಟೂರಲ್ಲಿ ತಾಯಿ ಜೊತೆ ನೆಲೆಸಿದ್ರು. ಈ ನಡುವೆ ಕ್ರಿಶ್ಚಿಯನ್ ಸಮುದಾಯದ ವ್ಯಕ್ತಿಯೊಬ್ಬರನ್ನ ಮದುವೆ ಕೂಡ ಆದ್ರು. ಸಮುದಾಯ ಬೇರೆ ಅಂತ ತಾಯಿ ಮುತ್ತುಲಕ್ಷ್ಮಿ ವಿರೋಧ ಮಾಡಿದ್ರು ಕೇಳಿರ್ಲಿಲ್ಲ. ಆದ್ರೆ ಈಗ ವಿದ್ಯಾರಾಣಿ ಅಫಿಡವಿಟ್ ನಲ್ಲಿ ಸಿಂಗಲ್ ಅಂತ ಹೇಳ್ಕೊಂಡಿದ್ದಾರೆ. ಪತಿಯ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ವೀರಪ್ಪನ್ ಎನ್ಕೌಂಟರ್ ಆದಾಗಿನಿಂದಲೂ ಮುತ್ತುಲಕ್ಷ್ಮಿ ಸಾಮಾಜಿಕವಾಗಿ ತೊಡಗಿಸಿಕೊಂಡಿದ್ರು. ಸುತ್ತಮುತ್ತಲಿನ ಬುಡಕಟ್ಟು ಜನಾಂಗದವರ ಹೋರಾಟದಲ್ಲಿ ಭಾಗಿ ಆಗ್ತಿದ್ರು. 2019ರಲ್ಲಿ ತಮಿಳಗ ವಜ್ವರಿಮೈ ಪಕ್ಷ ಸೇರಿ ರಾಜಕೀಯಕ್ಕೆ ಕಾಲಿಟ್ರು. ತಾಯಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಆವರೆಗೆ ವಿದ್ಯಾರಾಣಿ ಸ್ಕೂಲ್ ನಡೆಸೋದ್ರಲ್ಲೇ ಬ್ಯುಸಿ ಆಗಿದ್ರು. ಆದ್ರೆ 2020ರಲ್ಲಿ ಬಿಜೆಪಿಯಿಂದ ಆಫರ್ ಬಂದಿದ್ದರಿಂದ ಬಿಜೆಪಿ ಸೇರ್ಪಡೆ ಆದ್ರು. ಯೂತ್ ವಿಂಗ್ ನ ಉಪಾಧ್ಯಕ್ಷೆಯಾಗಿಯೂ ಕೆಲಸ ಮಾಡಿದ್ರು. ಪಕ್ಷದ ಒಬಿಸಿ ವಿಭಾಗದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡ್ರು. ಈ ನಡುವೆ 2023ರಲ್ಲಿ ಕೂಸೆ ಮುನಿಸ್ವಾಮಿ ವೀರಪ್ಪನ್ ಅನ್ನೋ ವೆಬ್ ಸೀರೀಸ್ ಬಂತು. ಅದರಲ್ಲಿ ನಾಮ್ ತಮಿಳರ್ ಕಟ್ಟಿ ಪಕ್ಷದ ನಾಯಕ ಸೀಮನ್ ಮಾತಾಡಿದ್ರು. ಅವರು ವೀರಪ್ಪನ್ ಪರವಾಗಿ ಮಾತಾಡಿದ್ರಿಂದ ವಿದ್ಯಾರಾಣಿ ಮೈಂಡ್ ಚೇಂಜ್ ಮಾಡ್ಕೊಂಡ್ರು. ಬಿಜೆಪಿ ಬಿಟ್ಟು ನಾಮ್ ತಮಿಳರ್ ಕಟ್ಟಿ ಪಕ್ಷವನ್ನ ಸೇರಿಕೊಂಡ್ರು. 2024ರಲ್ಲಿ ಲೋಕಸಭೆಗೆ ಸ್ಪರ್ಧೆ. 2024ರ ಲೋಕಸಭೆ ಚುನಾವಣೆಯಲ್ಲಿ ವಿದ್ಯಾರಾಣಿ ವೀರಪ್ಪನ್ಗೆ ಪಕ್ಷದಿಂದ ಟಿಕೆಟ್ ಕೊಡಲಾಯಿತು. ಆದರೆ ಈ ಚುನಾವಣೆಯಲ್ಲಿ ವಿದ್ಯಾರಾಣಿ 4ನೇ ಪ್ಲೇಸ್ ಪಡ್ಕೊಂಡ್ರು. ಕಾಂಗ್ರೆಸ್ನ ಕೆ ಗೋಪಿನಾಥ್ ವಿನ್ ಆದ್ರು. ಆದ್ರೂ ವಿದ್ಯಾರಾಣಿ ಮೊದಲ ಪ್ರಯತ್ನದಲ್ಲೇ ಬರೋಬ್ಬರಿ 1,07,000 ಮತಗಳನ್ನ ಪಡ್ಕೊಂಡು ಗಮನ ಸೆಳೆದ್ರು. ಈ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಮಿಟ್ಟೂರು ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದಾರೆ. ತಂದೆ ಸಮಾಧಿ ಬಳಿ ಹೋಗಿ ಪೂಜೆ ಸಲ್ಲಿಸಿ ನಂತರ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಭಾಗದಲ್ಲಿ ವಿದ್ಯಾರಾಣಿ ಪ್ರಭಾವ ಜಾಸ್ತಿ ಇರೋದು ಗಮನಿಸಬೇಕಾದ ವಿಚಾರ. ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರ ಸಬಲೀಕರಣ ನನ್ನ ಗುರಿ. ಸಮಾಜದಲ್ಲಿ ಬೇಸಿಕ್ ಸೌಲಭ್ಯಗಳು ಯಾರಿಗೆಲ್ಲ ಇಲ್ಲವೋ ಅವರ ಪರವಾಗಿ ಮಾತಾಡ್ತೀನಿ ಅಂತ ವಿದ್ಯಾರಾಣಿ ಹೇಳ್ಕೊಂಡಿದ್ದಾರೆ. ಡಿಕೆಶಿ ಭೇಟಿಯಾದ ವೀರಪ್ಪನ್ ಮಗಳು. ಕಳೆದ ಮಾರ್ಚ್ ನಲ್ಲಿ ವಿದ್ಯಾರಾಣಿ ಡಿಸಿಎಂ ಡಿಕೆ ಶಿವಕುಮಾರ್ ರನ್ನ ಭೇಟಿ ಆಗಿದ್ರು. ಬಿಡದಿ ರೆಸಾರ್ಟ್ ಬಳಿ ಡಿಕೆ ಶಿವಕುಮಾರ್ ಬರ್ತಾರೆ ಅಂತ ಗೊತ್ತಾಗಿ ಕಾದು ನಿಂತಿದ್ರು. ಆಕೆ ಜೊತೆ ಬೆಂಬಲಿಗರು ಕೂಡ ಇದ್ರು. ಡಿಕೆ ಶಿವಕುಮಾರ್ ಬಂದ ತಕ್ಷಣ ಆಶೀರ್ವಾದವನ್ನ ಪಡೆದಿದ್ದಾರೆ. ಸ್ವಲ್ಪ ಮಾತಾಡಲು ಸಮಯ ಕೊಡುವಂತೆ ರಿಕ್ವೆಸ್ಟ್ ಕೂಡ ಮಾಡಿದ್ರು. ಆದರೆ ಡಿಕೆ ಶಿವಕುಮಾರ್ ಸದ್ಯ ಬೇರೆ ಕೆಲಸ ಇದ್ದು ಇನ್ನೊಂದಿನ ಭೇಟಿಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಪೋರ್ಟ್ ಕೇಳಲು ವಿದ್ಯಾರಾಣಿ ಭೇಟಿಯಾಗಿದ್ದು ಅಂತ ಚರ್ಚೆ ಆಗ್ತಿದೆ. ಮತ್ತೊಂದು ವಿಷಯ ಅಂದ್ರೆ ವೀರಪ್ಪನ್ ಅಣ್ಣಾವರು ರಾಜ್ಕುಮಾರ್ ರನ್ನ ಅಪಹರಿಸಿದಾಗ ಬಿಡಿಸುವಲ್ಲಿ ಡಿಕೆ ಶಿವಕುಮಾರ್ ಪಾತ್ರವೂ ಇತ್ತು. ಯಾಕಂದ್ರೆ ಆಗ ಡಿಕೆ ಶಿವಕುಮಾರ್ ಎಸ್.ಎಂ. ಕೃಷ್ಣ ಸರ್ಕಾರದಲ್ಲಿ ಸಚಿವರಾಗಿದ್ರು. ವೀರಪ್ಪನ್ ಮಗಳ ಆಸ್ತಿ ಎಷ್ಟು? ವಿದ್ಯಾರಾಣಿ ತಮ್ಮ ಬಳಿ 6,98,000 ರೂಪಾಯಿ ಆಸ್ತಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲವೂ ಚರಾಸ್ತಿಯಾಗಿದ್ದು ಸ್ಥಿರಾಸ್ತಿ ಯಾವುದೂ ಇಲ್ಲ. ಇದರಲ್ಲಿ 40 ಗ್ರಾಂ ತೂಕದ ಚಿನ್ನ ಕೂಡ ಸೇರಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ 3.5 ಲಕ್ಷ ರೂಪಾಯಿ ಸಾಲ ಕೂಡ ಹೊಂದಿದ್ದಾರೆ. ಕಿಂಡರ್ ಗಾರ್ಟನ್ ಸ್ಕೂಲ್ ನಡೆಸ್ತಿದ್ದು ಅದೇ ತಮ್ಮ ಆದಾಯದ ಮೂಲ ಅಂತಲೂ ವಿದ್ಯಾರಾಣಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ,
ಇದು ಈ ಸಲ ತಮಿಳುನಾಡಲ್ಲಿ ಕಣಕ್ಕೆ ಇಳಿದಿರುವ ವೀರಪ್ಪನ್ ಮಗಳು ವಿದ್ಯಾರಾಣಿ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ತಮಿಳುನಾಡಲ್ಲಿ ಈ ಸಲ ಯಾವ ಪಕ್ಷ ಗೆಲ್ಲಬಹುದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.